ವೀಕ್ಷಕರೇ, ಇದು ನ್ಯೂಜಿಲೆಂಡ್ ದೇಶ. ಇದು ವಿಶ್ವದಲ್ಲಿ ಅತ್ಯಂತ ಸುಂದರವಾದಂತ ದ್ವೀಪ ರಾಷ್ಟ್ರ. ಇಲ್ಲಿ ಇರುವಂತ ಸರೋವರಗಳು ಮನಮೋಹಕವಾಗಿವೆ. ಇದರ ಹಸಿರು ಸಿರಿಗಳು ಎಷ್ಟು ತಾಜಾ ಅಂದ್ರೆ ಯಾವುದೋ ಹೈ ಬಜೆಟ್ ಮೂವಿಯ ಸೆಟ್ ನ ರೀತಿ ನಿಮಗೆ ಅವು ಕಂಗೊಳಿಸ್ತವೆ. ತನ್ನಲ್ಲಿ ಇಷ್ಟೆಲ್ಲ ಆಕರ್ಷಣೆಗಳನ್ನ ಇಟ್ಕೊಂಡಂತ ಈ ಸುಂದರ ದೇಶದಲ್ಲಿ ಇತ್ತೀಚೆಗೆ ವ್ಯತಿರಿಕ್ತವಾದಂತ ಬೆಳವಣಿಗೆಯೊಂದು ನಡೀತಾ ಇದೆ. ಇಲ್ಲಿ ಇರುವಂತ ಜನರೆಲ್ಲ ಬೇರೆ ಕಡೆ ಹೋಗ್ತಿದ್ದಾರೆ. ಇವ್ರ್ಯಾರು ಕೂಡ ವಿದೇಶಗಳಿಂದ ಬಂದಂತ ಟೂರಿಸ್ಟ್ಗಳಲ್ಲ. ಅವರೆಲ್ಲರೂ ಕೂಡ ನ್ಯೂಜಿಲೆಂಡ್ ನ ದೇಶದವರೇ. ಈ ಒಂದು ದೇಶದಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು. ಆದ್ರೆ ಇಲ್ಲಿ ಜೀವನವನ್ನ ಮಾಡಲಾಗದೆ ದೂರದ ಆಸ್ಟ್ರೇಲಿಯಾ ಕಡೆಗೆ ಅವರೆಲ್ಲ ಗೋಳೆ ಹೊರಟಿದ್ದಾರೆ. ಇವರು ಈ ರೀತಿ ತಮ್ಮ ಲಗೇಜ್ ಅನ್ನ ಪ್ಯಾಕ್ ಮಾಡಿಕೊಂಡು ಈ ದೇಶ ಬಿಟ್ಟು ಹೋಗ್ತಿರುವಂತ ಪ್ರಕ್ರಿಯೆ ಎಷ್ಟು ವೇಗವಾಗಿ ನಡೀತಾ ಇದೆ ಅಂದ್ರೆ ಇಂಥ ಸಂಪದ್ಭರಿತ ಹಾಗೂ ಅಭಿವೃದ್ಧಿದಾಯಕ ದೇಶಕ್ಕೆ ಈ ಬಗ್ಗೆ ಗೊಂದಲ ಆಗ್ತಿದೆ. ಹಾಗಂತ ಇಲ್ಲಿ ಯಾವುದೋ ಯುದ್ಧ ಆಗ್ತಾ ಇದೆ ಅದಕ್ಕೇನೆ ಎಲ್ಲ ಹೋಗ್ತಿದ್ದಾರೆ ಅಂತ ಅನ್ಕೊಳ್ಬೇಡಿ. ಇಲ್ಲಿ ಬೇರೆ ಕೆಲ ದೇಶಗಳಲ್ಲಿ ಇದ್ದ ಹಾಗೆ ರಾಜಪ್ರಭುತ್ವ ಕೂಡ ಇಲ್ಲ, ಅಥವಾ ನ್ಯೂಜಿಲೆಂಡ್ ಒಂದು ವೈಫಲ್ಯದ ರಾಷ್ಟ್ರ ಕೂಡ ಅಲ್ಲ. ಈ ನ್ಯೂಜಿಲೆಂಡ್ ಎಂತ ದೇಶ ಅಂದ್ರೆ ಅಲ್ಲಿ ಎಲ್ಲಿ ನೋಡಿದ್ರು ಕೂಡ ಸ್ವಚ್ಛತೆ ಎತ್ ಕಾಣಿಸುತ್ತೆ. ಉನ್ನತ ಗುಣಮಟ್ಟದ ಶಾಲೆಗಳು ಹಾಗೂ ಆಸ್ಪತ್ರೆಗಳು ಇದ್ದಾವೆ. ಉತ್ತಮ ಕಾನೂನಿನ ವ್ಯವಸ್ಥೆ ಜಾರಿಯಲ್ಲಿದೆ ಹಾಗೂ ಜನರ ಜೀವನ ನಿರೀಕ್ಷೆ ಮಟ್ಟ ಕೂಡ ಏರಿಕೆಯ ಹಂತದಲ್ಲಿದೆ. ಇಷ್ಟೆಲ್ಲ ಇದ್ದು ಕೂಡ ಈ ದೇಶ ಬಿಟ್ಟು ಬೇರೆ ಕಡೆ ಹೋಗ್ತಿರುವಂತ ಇದರ ನಿವಾಸಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇದಕ್ಕೆ ಏನ್ ಕಾರಣ? ಸ್ವರ್ಗದಂತ ಈ ಒಂದು ಜಾಗವನ್ನ ಜನ ತೊರೆದು ವಿಶ್ವದ ಬೇರೆ ಬೇರೆ ಕಡೆ ಹೋಗಿ ಸೆಟಲ್ ಆಗ್ತಿರೋದು ಯಾಕೆ? ಅದಕ್ಕೆ ಉತ್ತರ ಸರಳ. ಅದಕ್ಕೆ ಮುಖ್ಯ ಕಾರಣ ಈ ಸ್ಥಳದ ಭೌಗೋಳಿಕತೆ. ಭೌಗೋಳಿಕವಾಗಿ ನ್ಯೂಜಿಲೆಂಡ್ ಅತ್ಯಂತ ರಿಮೋಟ್ ಅಥವಾ ಒಬ್ಬಂಟಿಯಾಗಿರುವಂತ ದೇಶ. ಭೂನಕ್ಷೆಯಲ್ಲಿ ನೀವು ಅದನ್ನ ನೋಡಿದ್ರೆ ಅದು ವಿಶ್ವದ ಇತರ ಎಲ್ಲಾ ದೇಶಗಳು ಹಾಗೂ ಖಂಡಗಳಿಂದ ದೂರದಲ್ಲಿದೆ. ಅದರ ಬಲ ತುದಿಗೆ ವಿಶಾಲವಾಗಿ ಹರಡದಂತ ಸೌತ್ ಪೆಸಿಫಿಕ್ ಸಾಗರ ಇದ್ರೆ ಎಡಕ್ಕೆ ದೂರದಲ್ಲಿ ಆಸ್ಟ್ರೇಲಿಯಾ ಮಾತ್ರ ಇದೆ. ಒಂದ್ ವೇಳೆ ನೀವು ಯುರೋಪ್, ಮಿಡಲ್ ಈಸ್ಟ್ ಅಥವಾ ಅಮೆರಿಕದಂತ ಖಂಡದಲ್ಲಿರುವಂತ ನಿವಾಸಿಯಾಗಿದ್ರೆ ನೀವು ಇರುವಂತ ಜಾಗದಿಂದ ಈ ನ್ಯೂಜಿಲೆಂಡ್ ಎಷ್ಟು ಸಾವಿರ ಕಿಲೋಮೀಟರ್ ದೂರ ಇದೆ ಅಂದ್ರೆ ಈ ತರದೊಂದು ಸ್ಥಳ ಭೂಮಿ ಮೇಲೆ ನಿಜಕ್ಕೂ ಇದೆಯಾ ಎಂಬ ಅನುಮಾನ ಬರುತ್ತೆ. ವಿಶ್ವದ ಎಲ್ಲಾ ಖಂಡಗಳಿಗಿಂತ ಹಾಗೂ ಇಲ್ಲಿಯ ಎಲ್ಲಾ ಜನಭರಿತ ಸ್ಥಳದಿಂದಾಗಿ ತುಂಬಾ ಅಂದ್ರೆ ತುಂಬಾ ದೂರ ಇರುವಂತ ನ್ಯೂಜಿಲೆಂಡ್ ದೇಶದಲ್ಲಿ ಸೆಲ್ಫ್ ಸೆಕ್ಯೂರಿಟಿಯ ಫೀಲಿಂಗ್ ಬರೋದೇ ಇಲ್ಲ. ಇಲ್ಲಿ ಆರ್ಥಿಕ ಪ್ರಗತಿ ಸಾಧ್ಯವೇ ಇಲ್ವೇನೋ ಅಂತ ಅನ್ಸುತ್ತೆ. ಈ ದೇಶದ ಒಟ್ಟಾರೆ ಜನಸಂಖ್ಯೆ ಸುಮಾರು 5.3 ಮಿಲಿಯನ್ ಅಂದ್ರೆ 53 ಲಕ್ಷ ಮಾತ್ರ. ಆಸ್ಟ್ರೇಲಿಯಾದ ಸಿಡ್ನಿ ನಗರವೊಂದರಲ್ಲಿ ನಾವು ಇಷ್ಟು ಪ್ರಮಾಣದ ಜನಸಂಖ್ಯೆಯನ್ನ ನೋಡಬಹುದು. ಅಂದ್ರೆ ಇಡೀ ನ್ಯೂಜಿಲೆಂಡ್ ದೇಶದ ಜನಸಂಖ್ಯೆ ಒಂದು ನಗರದ ಜನಸಂಖ್ಯೆಗೆ ಸಮ ಅಷ್ಟೇ. ಒಂದು ದೇಶಕ್ಕೆ ಅದರ ಜನಸಂಖ್ಯೆ ತುಂಬಾ ಮುಖ್ಯ. ಹೆಚ್ಚು ಪ್ರಮಾಣದ ಜನಸಂಖ್ಯೆ ಇದ್ರೆ ಅದು ತಾಂತಾನೆ ಆ ದೇಶಕ್ಕೆ ದೊಡ್ಡ ವರ್ಕ್ ಫೋರ್ಸ್, ಸ್ಪೆಷಲೈಸ್ಡ್ ಕೈಗಾರಿಕೆಗಳು, ದೊಡ್ಡ ಕನ್ಸ್ಯೂಮರ್ ಮಾರುಕಟ್ಟೆಗಳು ಹಾಗೂ ದೊಡ್ಡ ದೊಡ್ಡ ಅವಕಾಶಗಳಿಗೆ ದಾರಿಯಾಗುತ್ತೆ. ಅದೇ ಜನಸಂಖ್ಯೆ ಕಡಿಮೆ ಇದ್ರೆ ಅದರ ಅರ್ಥ ಅಲ್ಲಿ ಕಡಿಮೆ ಸಂಖ್ಯೆಯ ಸಂಸ್ಥೆಗಳು, ಕಡಿಮೆ ಸಂಖ್ಯೆಯ ಕೈಗಾರಿಕೆಗಳು, ಕಡಿಮೆ ಸಂಖ್ಯೆಯ ಉದ್ಯೋಗಗಳು ಹಾಗೂ ಕಡಿಮೆ ಸಂಖ್ಯೆಯ ಕರಿಯರ್ಗಳು ಇರ್ತವೆ ಅಂತ ಅರ್ಥ. ಇಷ್ಟೆಲ್ಲ ಪ್ರತಿಕೂಲತೆಗಳ ನಡುವೆ ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಈ ನ್ಯೂಜಿಲೆಂಡ್ ದೇಶ ಗ್ಲೋಬಲ್ ಸಪ್ಲೈ ಚೈನ್ ನಿಂದ ಬಹಳ ದೂರ ಇದೆ. ಇಲ್ಲಿ ನೋಡಿ, ಈ ಒಂದು ಮ್ಯಾಪ್ ಅಲ್ಲಿ ವಿಶ್ವದ ಅರ್ಧಕ್ಕಿಂತ ಹೆಚ್ಚು ಪ್ರಮಾಣದ ಟ್ರೇಡ್ ಎಲ್ಲವೂ ಕೂಡ ಅದರ ನಾರ್ಥನ್ ಹೆಮಿಸ್ಫಿಯರ್ ನಲ್ಲಿ ನಡೆಯುತ್ತೆ. ಅಂದ್ರೆ ಯುರೋಪ್, ಏಷ್ಯಾ ಹಾಗೂ ಅಮೆರಿಕ ಖಂಡಗಳು ಇಲ್ಲಿ ತಮ್ಮ ಡಾಮಿನೆನ್ಸಿಯನ್ನ ಸಾಧಿಸಿವೆ. ಇದೇ ಕಾರಣಕ್ಕೆ ಇಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳು ಇಲ್ಲ. ಅವೆಲ್ಲ ಜನ ಇರುವಂತ ಕಡೆ ಹೆಚ್ಚಾಗಿ ತಲೆ ಎತ್ತಿವೆ. ನ್ಯೂಜಿಲೆಂಡ್ ನ ಆರ್ಥಿಕತೆಯು ಕೂಡ ಇದೇ ಕಾರಣಕ್ಕೆ ಅತ್ಯಂತ ಬಲಹೀನ. ಈ ಒಂದು ದೇಶ ದೊಡ್ಡ ತಯಾರಿಕಾ ಘಟಕಗಳು ಹಾಗೂ ದೈತ್ಯ ಗ್ಲೋಬಲ್ ಕಾರ್ಪೊರೇಷನ್ ಈ ಯಾವೂ ಕೂಡ ಇಲ್ದಂತ ದೇಶ. ಇಲ್ಲಿ ಹಣ ಹೂಡಿಕೆ ಮಾಡೋದಕ್ಕೆ ಯಾರೂ ಬರೋದಿಲ್ಲ ಹಾಗೂ ಹಣ ಕಮಾಯಿಸೋದಕ್ಕೆ ಇರುವಂತ ಅವಕಾಶಗಳು ಕೂಡ ಇಲ್ಲಿ ತುಂಬಾನೇ ಕಡಿಮೆ. ಹಾಗಾದ್ರೆ ಇದರ ಆದಾಯದ ಮೂಲ ಏನು ಅಂತ ನೀವು ಕೇಳಬಹುದು. ನ್ಯೂಜಿಲೆಂಡ್ ದೇಶದ ಆರ್ಥಿಕತೆ ಎರಡು ಮುಖ್ಯ ಆಧಾರಗಳ ಮೇಲೆ ನಿಂತಿದೆ. ಒಂದು ಕೃಷಿ ಹಾಗೂ ಇನ್ನೊಂದು ಹೌಸಿಂಗ್. ಕೃಷಿ ವಲಯ ಇಲ್ಲಿ ತುಂಬಾ ಪ್ರೊಡಕ್ಟಿವ್ ಆಗಿದ್ರೂ ಕೂಡ ಅದು ಇಲ್ಲಿ ಹೆಚ್ಚು ಉದ್ಯೋಗಗಳನ್ನ ಒದಗಿಸಿಲ್ಲ. ಇನ್ನು ಹೌಸಿಂಗ್ ನ ವಲಯ ಹೆಚ್ಚು ಜನಕ್ಕೆ ಉದ್ಯೋಗದ ಅವಕಾಶವನ್ನ ಕೊಟ್ಟರೂ ಕೂಡ ಇಲ್ಲಿ ಟ್ರ್ಯಾಪ್ ಆಗುವಂತ ರಿಸ್ಕ್ ಇದೆ. ಇವೆರಡರ ಬಗ್ಗೆ ಹೇಳುವುದಾದ್ರೆ ನ್ಯೂಜಿಲೆಂಡ್ ದೇಶ ಕೃಷಿಯಲ್ಲಿ ಹೆಚ್ಚು ಉತ್ಪನ್ನ ಹಾಗೂ ಪ್ರಗತಿ ಸಾಧಿಸಿದಂತ ದೇಶ. ಒಂದು ಅಭಿವೃದ್ಧಿದಾಯಕ ದೇಶಕ್ಕೆ ಇರಬಹುದಾದಂತ ಅಪರೂಪದ ಲಕ್ಷಣ ಇದು. ಏಕೆಂದರೆ ಸಾಮಾನ್ಯವಾಗಿ ವಿಶ್ವದಲ್ಲಿ ಪ್ರಗತಿ ಸಾಧಿಸಿದಂತ ಅನೇಕ ದೇಶಗಳು ಕೃಷಿಯ ಹೊರತಾಗಿ ಫೈನಾನ್ಸ್, ಟೆಕ್ನಾಲಜಿ, ಸೇವೆಗಳು ಹಾಗೂ ಹೈ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಈ ರೀತಿ ಮೊದಲಾದಂತ ವಲಯಗಳಿಂದ ಅಭಿವೃದ್ಧಿಯನ್ನ ಸಾಧಿಸಿರುತ್ತೆ. ಈ ನ್ಯೂಜಿಲೆಂಡ್ ಕೂಡ ಮುಂದುವರೆದಂತ ದೇಶ ಅಂತ ಅನ್ಸ್ಕೊಂಡ್ರು ಕೂಡ ಅದು ಕೃಷಿಯನ್ನ ಕೈ ಬಿಡ್ಲಿಲ್ಲ. ಏಕೆಂದ್ರೆ ಈ ದೇಶದ ಮಣ್ಣು ಅಷ್ಟು ಫಲವತ್ತತೆಯಿಂದ ಕೂಡಿದೆ ಹಾಗೂ ಇಲ್ಲಿ ಸ್ವಚ್ಛವಾದ ನೀರಿಗೆ ಬರ ಇಲ್ಲ. ಬೇಕಾದಷ್ಟು ಜಲ ಸಂಪನ್ಮೂಲ ಇಲ್ಲಿದೆ. ಇದು ಸದರ್ನ್ ಹೆಮಿಸ್ಫಿಯರ್ ನಲ್ಲಿ ಬರುತ್ತೆ. ಅಷ್ಟಕ್ಕೂ ಈ ಸದರ್ನ್ ಹೆಮಿಸ್ಫಿಯರ್ ಅಂದ್ರೆ ಏನು ಅಂತ ಹೇಳುವುದಾದ್ರೆ ಭೂಮಧ್ಯ ರೇಖೆ ಕೆಳಭಾಗದಲ್ಲಿ ಇರುವಂತಹ ಎಲ್ಲಾ ದೇಶಗಳು ಮತ್ತು ಪ್ರದೇಶಗಳು ಸದರ್ನ್ ಹೆಮಿಸ್ಫಿಯರ್ಗೆ ಸೇರಿವೆ. ಇದ್ರ ಬಗ್ಗೆ ಕೆಲವು ಉದಾಹರಣೆ ಹೇಳುವುದಾದ್ರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ, ಚಿಲಿ, ಅರ್ಜೆಂಟೇನಿಯಾ ಇವೆಲ್ಲವೂ ಕೂಡ ಸದರ್ನ್ ಹೆಮಿಸ್ಫಿಯರ್ ನಲ್ಲಿ ಬರುವಂತ ದೇಶಗಳು. ಈ ಸದರ್ನ್ ಹೆಮಿಸ್ಫಿಯರ್ ನಲ್ಲಿ ಬರುವಂತ ದೇಶದಲ್ಲಿ ಋತುಗಳು ಉತ್ತರ ಹೆಮಿಸ್ಫಿಯರ್ಗೆ ವಿರುದ್ಧವಾಗಿರ್ತವೆ. ಅಂದ್ರೆ ಉದಾಹರಣೆಗೆ ನಮ್ಮ ದೇಶದಲ್ಲಿ ಚಳಿ ಇದ್ರೆ ಆಸ್ಟ್ರೇಲಿಯಾದಲ್ಲಿ ಅದೇ ಸಮಯದಲ್ಲಿ ಬೇಸಿಗೆ ಇರುತ್ತೆ. ಆದ್ರಿಂದ ಇದು ತನ್ನ ಮೇಲ್ಗಡೆ ಇರುವಂತ ಎಲ್ಲಾ ನಾರ್ಥನ್ ಹೆಮಿಸ್ಫಿಯರ್ ನಲ್ಲಿ ಬರುವಂತ ದೇಶಗಳಿಗೆ ಆಫ್ ಸೀಸನ್ ಆಹಾರಗಳನ್ನು ಕೂಡ ತಯಾರಿಸಿಕೊಡುತ್ತೆ.
ಅಂದ್ರೆ ಆಯಾ ಸೀಸನ್ಗಳಲ್ಲಿ ಬೇರೆ ಕಡೆ ಎಲ್ಲೂ ಸಿಗದಂತ ಕೆಲ ಆಹಾರ ಪದಾರ್ಥಗಳು ಹಾಗೂ ತರಕಾರಿ ಹಣ್ಣುಗಳು ನ್ಯೂಜಿಲೆಂಡ್ನಲ್ಲಿ ಬೆಳೀತಾರೆ. ವಿಶೇಷವಾಗಿ ನ್ಯೂಜಿಲೆಂಡ್ನಲ್ಲಿ ಬೆಳೆದು ತಯಾರಾಗುವಂತ ಹೈ ಕ್ವಾಲಿಟಿ ಡೈರಿ ಉತ್ಪನ್ನಗಳಿಗೆ ಹಾಗೂ ಅದರ ಇತರ ಕೆಲ ಆಹಾರ ಧಾನ್ಯಗಳಿಗೆ ಏಷ್ಯಾದಲ್ಲಿ ಇವತ್ತಿಗೂ ಉತ್ತಮ ಬೇಡಿಕೆ ಇದೆ. ಆದ್ರೂ ಕೂಡ ನ್ಯೂಜಿಲೆಂಡ್ನಲ್ಲಿ ಸಾಕಷ್ಟು ಓದಂತ ಯುವಕರು ಅಲ್ಲೇ ಇದ್ದು ಕೃಷಿಯನ್ನ ಮುಂದುವರಿಸೋದಕ್ಕೆ ಆಸಕ್ತಿಯನ್ನ ತೋರಿಸೋದಿಲ್ಲ. ಅವರು ಅಲ್ಲೇ ಇದ್ದು ಕೆಲಸ ಮಾಡೋದಕ್ಕೆ ಅವ್ರಿಗೆ ಹೇಳ್ಕೊಳ್ಳುವಷ್ಟು ಉದ್ಯೋಗದ ಅವಕಾಶ ಕೂಡ ಅಲ್ಲಿಲ್ಲ. ಈ ನ್ಯೂಜಿಲೆಂಡ್ ದೇಶ ಮಾಡರ್ನ್ ವ್ಯವಸಾಯವನ್ನ ಅಳವಡಿಸಿಕೊಂಡಿದೆ. ಇಲ್ಲಿಯ ಜಮೀನು ಹಾಗೂ ಮಣ್ಣು ಎಷ್ಟು ಬೆಲೆ ಬಾಳುತ್ತೆ ಅಂದ್ರೆ ಇಲ್ಲಿಯ 1 ಹೆಕ್ಟರ್ನ ಜಾಗದಲ್ಲಿ ರೈತರು ಟಾಪ್ ಲೆವೆಲ್ ಕೃಷಿ ಸಲಕರಣೆಗಳನ್ನ ಬಳಸಿ ವ್ಯವಸಾಯ ಮಾಡ್ತಾರೆ. ಈ ಒಂದು ವ್ಯವಸಾಯದಲ್ಲಿ ಎಲ್ಲವೂ ಆಟೋಮೇಷನ್ ಮಷಿನರಿ ಹಾಗೂ ಒಂದು ವ್ಯವಸ್ಥಿತ ಸಿಸ್ಟಮ್ನ ಮೂಲಕ ಎಲ್ಲ ನಡೆಯುತ್ತೆ. ಹಾಗಾಗಿ ಇಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಕೂಲಿ ಆಳುಗಳಿದ್ರೆ ಸಾಕು. ಕೃಷಿ ಅನ್ನೋದು ಇಲ್ಲಿ ಒಂದು ಮುಖ್ಯವಾದಂತಹ ಎಕ್ಸ್ಪೋರ್ಟ್ ಇಂಜಿನ್ ಮಾತ್ರ, ಆದ್ರೆ ಅದು ಇಲ್ಲಿಯ ಯುವಕರಿಗೆ ಕರಿಯರ್ ಇಂಜಿನ್ ಅಲ್ಲ. ಇನ್ನು ಎರಡನೇದಾಗಿ ಹೌಸಿಂಗ್ ವಲಯದ ಬಗ್ಗೆ ಹೇಳಬೇಕು ಅಂದ್ರೆ ನ್ಯೂಜಿಲೆಂಡ್ನಲ್ಲಿ ಮನೆ ಅಂದ್ರೆ ಅದು ಕೇವಲ ಜನ ವಾಸ ಮಾಡುವಂತ ಜಾಗ ಮಾತ್ರ ಅಲ್ಲ. ಮನೆಗಳೇ ಇಲ್ಲಿಯ ಎಕಾನಮಿ ಇದ್ದ ಹಾಗೆ. ಮನೆ ಕಟ್ಟೋದು, ಕಟ್ಟಿದ ಮನೆ ಮಾರಾಟ ಮಾಡೋದು, ಖರೀದಿ ಮಾಡೋದು, ಮನೆ ಬಾಡಿಗೆ ಬಿಡೋದು, ಮನೆಗಳನ್ನ ಫೈನಾನ್ಸ್ಗೆ ಬಳಸ್ಕೊಳ್ಳೋದು, ಮನೆಗಳ ನಿರ್ವಹಣೆ, ಮನೆಯ ರಿನೋವೇಷನ್ ನಡೆಸೋದು, ಇವೆಲ್ಲ ಇಲ್ಲಿಯ ಆರ್ಥಿಕತೆಯ ಮುಖ್ಯ ಚಟುವಟಿಕೆಗಳಲ್ಲಿ ಒಂದು. ನ್ಯೂಜಿಲೆಂಡ್ನ ರಿಯಲ್ ಎಸ್ಟೇಟ್ ಅದರ ಎಕಾನಮಿಯಲ್ಲಿ ಪ್ರಧಾನ ಪಾತ್ರವನ್ನ ನಿರ್ವಹಿಸುತ್ತೆ. ಇದನ್ನೇ ಬಿಸ್ನೆಸ್ ಮಾಡ್ಕೊಳ್ಳುವಂತ ಅನೇಕರು ಅಲ್ಲಿದ್ದಾರೆ. ಅವರ ಪಾಲಿಗೆ ಜಾಗ ಹಾಗೂ ಅವರ ಮನೆಗಳೇ ಅವರ ಆಸ್ತಿ ಮತ್ತೆ ಬಂಡವಾಳ. ಇಲ್ಲಿ ಸಾಕಷ್ಟು ಕಡೆ ಕೊನೆನೇ ಇಲ್ದಂತ ಜಮೀನುಗಳು ಹಾಗೂ ಓಪನ್ ಸ್ಪೇಸ್ ಇರುವಂತ ಬಯಲುಗಳು ಸಿಗ್ತವೆ. ಇನ್ನು ಇವುಗಳ ಬೆಲೆ ಸಾಮಾನ್ಯ ಜನರ ಕೈಗೆ ಎಟ್ಕೋದಿಲ್ಲ. ಇಲ್ಲಿ ಯಾಕೆ ಜಾಗ ಹಾಗೂ ಜಮೀನುಗಳು ಇಷ್ಟು ದುಬಾರಿ ಅಂದ್ರೆ ಅದರ ಲೊಕೇಶನ್, ಇನ್ಫ್ರಾಸ್ಟ್ರಕ್ಚರ್, ಕಟ್ಟಡದ ರಚನಾ ವೆಚ್ಚ ಇವೆಲ್ಲವೂ ಇದಕ್ಕೆ ಕಾರಣ. ಇಲ್ಲಿ ಬಿಲ್ಡಿಂಗ್ ನ ಕಾಸ್ಟ್ ಉಳಿದಂತ ಕಡೆಗಿಂತನೂ ಕೂಡ ಸಾಕಷ್ಟು ಜಾಸ್ತಿ ಇದೆ. ಯಾಕೆಂದ್ರೆ ಅದಕ್ಕೆ ಬೇಕಾದಂತ ಸಲಕರಣೆಗಳನ್ನ ಹಾಗೂ ಕಚ್ಚಾ ಸರಕುಗಳನ್ನ ಅವರು ಬೇರೆ ಕಡೆಯಿಂದ ತರಿಸ್ಕೊಳ್ಬೇಕು. ಲೇಬರ್ ಕೂಡ ಇಲ್ಲಿ ಜಾಸ್ತಿ, ಯಾಕೆಂದ್ರೆ ಕೆಲಸಕ್ಕೆ ಇಲ್ಲಿ ಜಾಸ್ತಿ ಜನ ಸಿಗೋದಿಲ್ಲ. ಇನ್ನು ಇಲ್ಲಿ ಜಾಗದ ರೆಗ್ಯುಲೇಷನ್ ವ್ಯಾಲ್ಯೂ ಕೂಡ ತುಂಬಾ ಜಾಸ್ತಿ ಇದೆ. ಇದೇ ಕಾರಣಕ್ಕಾಗಿ ಇಲ್ಲಿ ಬೇಕಾದ ಕಡೆ ಜಾಗ ಸಿಕ್ಕಿದ್ರೂ ಕೂಡ ಅಲ್ಲಿ ಒಂದು ಕಟ್ಟಡ ಕಟ್ಟೋದು ಬಹಳ ರಿಸ್ಕ್. ಹೀಗಿದ್ರೂ ಕೂಡ ಯಾಕೆ ಜನ ನ್ಯೂಜಿಲೆಂಡ್ ನ ಬಿಟ್ಟು ಬೇರೆ ಕಡೆ ಅಂದ್ರೆ ಪಕ್ಕದ ಆಸ್ಟ್ರೇಲಿಯಾಗೆ ಹೋಗಿ ಅಲ್ಲಿ ಸೆಟಲ್ ಆಗ್ತಿದ್ದಾರೆ? ಆಸ್ಟ್ರೇಲಿಯಾದಲ್ಲೂ ಕೂಡ ಜಮೀನಿನ ಬೆಲೆ ಇಷ್ಟೇ ಜಾಸ್ತಿ ಇರುತ್ತೆ. ಅದರ ಮೆಲ್ಬರ್ನ್ ಹಾಗೂ ಸಿಡ್ನಿ ಈ ರೀತಿ ಮೊದಲಾದಂತ ನಗರದಲ್ಲೂ ಕೂಡ ಜಾಗದ ಬೆಲೆ ತುಂಬಾ ಹೆಚ್ಚು. ಹಾಗಿದ್ದು ಕೂಡ ಜನ ಇಲ್ಲಿಗೆ ಬರೋದಕ್ಕೆ ಕಾರಣ ಇಲ್ಲಿ ಇರುವಂತ ವಿಸ್ತಾರವಾದಂತ ವರ್ಕ್ ಆಪರ್ಚುನಿಟಿಗೋಸ್ಕರ. ಈ ಮೊದಲೇ ಹೇಳದಂತೆ ನ್ಯೂಜಿಲೆಂಡ್ ನಲ್ಲಿ ಉದ್ಯೋಗದ ಅವಕಾಶಗಳು ಬಹಳ ಕಡಿಮೆ. ಇಲ್ಲಿ ಕರಿಯರ್ ಗ್ರೋತ್ಗೆ ಅನುಕೂಲಕರವಾದಂತ ವಾತಾವರಣ ಇಲ್ಲ. ಇಲ್ಲಿ ಬಿಗ್ ಟೆಕ್ ಕಂಪನಿಗಳಲ್ಲಿ ಕೆಲಸ ಮಾಡೋದಕ್ಕೆ ಇಲ್ಲಿ ಯಾವುದೇ ಸಿಲಿಕಾನ್ ವ್ಯಾಲ್ಯೂ ಇಲ್ಲ. ಇನ್ನು ಗ್ಲೋಬಲ್ ಎಕಾನಮಿಯಲ್ಲಿ ನೀವು ಬೆಳಿಬೇಕು ಅಂದ್ರೆ ಇದು ಸಿಂಗಾಪುರ್ ಅಥವಾ ಓಕ್ಲೆಂಡ್ ಅಲ್ಲ. ಹೈ ಎಂಡ್ ರಿಸರ್ಚ್ ನಲ್ಲಿ ಬೆಳಿಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ಬಜೆಟ್ ಇಲ್ಲಿಲ್ಲ. ಆದ್ರೆ ದೂರದ ಆಸ್ಟ್ರೇಲಿಯಾದಲ್ಲಿ ಇವೆಲ್ಲ ಇದೆ. ಅಲ್ಲಿ ದೊಡ್ಡ ಕಂಪನಿಗಳು, ಲಾರ್ಜ್ ಉದ್ಯೋಗದ ಅವಕಾಶಗಳು, ದೊಡ್ಡ ಕೈಗಾರಿಕೆಗಳು, ಸ್ಕೂಲ್, ಕಾಲೇಜ್, ವಿಶ್ವವಿದ್ಯಾಲಯಗಳು ಇದ್ದಾವೆ. ಈ ಒಂದು ಕಾರಣದಿಂದಾಗಿ ನ್ಯೂಜಿಲೆಂಡ್ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ದೇಶ ಬಿಟ್ಟು ಅವರ ನೆರೆ ದೇಶ ಆದಂತ ಆಸ್ಟ್ರೇಲಿಯಾಕ್ಕೆ ಹೋಗ್ತಿರೋದು. ಇದು ನ್ಯೂಜಿಲೆಂಡ್ ನ ಪಕ್ಕ ಇರುವಂತ ಏಕೈಕ ನೆರೆ ದೇಶ ಆಗಿರೋದ್ರಿಂದ ಸಾಕಷ್ಟು ವಿಷಯಗಳಲ್ಲಿ ಇದು ನ್ಯೂಜಿಲೆಂಡ್ಗಿಂತನೂ ಕೂಡ ಹೆಚ್ಚು ಭಿನ್ನವಾದಂತ ದೇಶ ಏನಲ್ಲ. ಅಂದ್ರೆ ಭಾಷೆ, ಕಲ್ಚರ್, ಆಚರಣೆಗಳು ಹಾಗೂ ಜನಜೀವನ ಇವೆಲ್ಲ ಎರಡೂ ದೇಶಗಳಲ್ಲಿ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ. ಹೀಗಾಗಿ ನ್ಯೂಜಿಲೆಂಡ್ ದೇಶವನ್ನ ಬಿಟ್ಟು ಇಲ್ಲಿಗೆ ಬರೋರಿಗೆ ಬದುಕೋದಿಕ್ಕೆ ಕಷ್ಟ ಏನು ಆಗೋದಿಲ್ಲ. ಅದು ಅವ್ರಿಗೆ ಹೊಸ ವಾತಾವರಣ ಅಂತಾನೂ ಕೂಡ ಅನ್ಸೋದಿಲ್ಲ. ಇಲ್ಲಿ ಅವರು ಯಾವುದೇ ತೊಂದರೆ ಇಲ್ಲದೆ ಸುಲಭವಾಗಿನೇ ಸೆಟಲ್ ಆಗ್ತಾರೆ. ಇನ್ನು ಈ ರೀತಿ ಹೋಗೋರೆಲ್ಲ ಆಗಷ್ಟೇ ಶಿಕ್ಷಣ ಮುಗಿಸ್ತಂತ ಕೆಲಸ ಮಾಡೋದಕ್ಕೆ ಉತ್ಸುಕರಾದಂತ ಯುವಕರು, 20-22 ವರ್ಷದ ನಡುವಿನವರು. ಇವರು ತಮ್ಗೆ ಇರುವಂತ ವಿದ್ಯೆ ಹಾಗೂ ಸ್ಕಿಲ್ ನ ಬಲದಿಂದ ಕರಿಯರ್ ರೂಪಿಸ್ಕೊಳ್ಳೋದಕ್ಕೆ ಕನಸನ್ನ ಕಾಣುವಂತ ಮಂದಿ. ತಮ್ಗೆ ಇರುವಂತ ಬುದ್ಧಿ ಬಲದಿಂದ ಇವರು ಅವರದೇ ದೇಶ ಆದಂತ ನ್ಯೂಜಿಲೆಂಡ್ ನಲ್ಲೇ ಇದ್ದು ಅದರ ಅಭಿವೃದ್ಧಿಗೆ ಸಹಾಯವನ್ನ ಮಾಡಬಹುದು. ಆದರೆ ಉದ್ಯೋಗದ ದೃಷ್ಟಿಯಿಂದ ಅಲ್ಲಿರುವಂತ ಪ್ರತಿಕೂಲ ಪರಿಸ್ಥಿತಿಯಿಂದ ಅನುಕೂಲಕರವಾದಂತ ಆಸ್ಟ್ರೇಲಿಯಾಗೆ ಇವರು ವಲಸೆ ಹೋಗ್ತಿದ್ದಾರೆ. ಇದನ್ನೇ ನಾವು ಬ್ರೈನ್ ಡ್ರೈನ್ ಅಂತ ಕರೆಯೋದು. ಅಂದ್ರೆ ಒಂದು ದೇಶದ ಜನರ ಬುದ್ಧಿ ಕೌಶಲ್ಯ ಆ ದೇಶಕ್ಕೆ ಬಳಕೆಯಾಗದೆ ಬೇರೊಂದು ದೇಶಕ್ಕೆ ಪ್ರಯೋಜನ ಆಗೋದನ್ನ ಬ್ರೈನ್ ಡ್ರೈನ್ ಅಂತ ಕರೀತಾರೆ. ಭಾರತವು ಕೂಡ ಹೀಗೇನೆ. ಇಲ್ಲಿ ಇರುವಂತ ಎಷ್ಟೋ ಬುದ್ಧಿವಂತ ವಿದ್ಯಾವಂತ ಯುವಕರು ಶಿಕ್ಷಣ ಮುಗಿದ ತಕ್ಷಣ ಕರಿಯರ್ಗಾಗಿ ವಿದೇಶಗಳಿಗೆ ಹಾರ್ತಾರೆ. ನ್ಯೂಜಿಲೆಂಡ್ ನಿಂದ ಆಸ್ಟ್ರೇಲಿಯಾಗೆ ಹೋಗ್ತಿರುವಂತ ಜನ ವಯಸ್ಸಾದವರಲ್ಲ, ನಿರುದ್ಯೋಗಿಗಳು ಕೂಡ ಅಲ್ಲ. ಅವರೆಲ್ಲ 20-25 ವರ್ಷದ ಯುವಕರು. ಇವರು ಹೈಲಿ ಪ್ರೊಡಕ್ಟಿವ್ ಮಂದಿ. ಇವರು ಯಾವುದೇ ದೇಶಕ್ಕಾದರೂ ಒಂದ್ ರೀತಿ ಆಸ್ತಿ ಇದ್ದ ಹಾಗೆ. ದೇಶದ ಭವಿಷ್ಯ ರೂಪಿಸುವಂತ ಇವರು ಮನಸ್ಸನ್ನ ಮಾಡಿದ್ರೆ ಡಾಕ್ಟರ್ ಆಗ್ತಾರೆ, ಉದ್ಯಮಿಗಳಾಗ್ತಾರೆ, ಇಂಜಿನಿಯರ್ ಆಗ್ತಾರೆ, ದೊಡ್ಡ ಕಂಪನಿಗೆ ಸೀನಿಯರ್ ಮ್ಯಾನೇಜರ್ ಕೂಡ ಆಗ್ತಾರೆ. ಹೀಗೆ ಅವರು ಏನ್ ಬೇಕಾದರೂ ಆಗ್ಬಹುದು. ಇಂಥವ್ರನ್ನ ಕಳೆದುಕೊಳ್ತಿರುವಂತ ನ್ಯೂಜಿಲೆಂಡ್ ತನ್ನ ದೇಶದ ಭವಿಷ್ಯವನ್ನೇ ಅದು ಕಳೆದುಕೊಂಡ ಹಾಗೆ. ಹಾಗಾಗಿ ಅದು ಹೊಸ ವಲಸಿಗರಿಗೆ ಇಲ್ಲಿ ಬರೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ನ್ಯೂಜಿಲೆಂಡ್ಗೆ ಬೇರೆ ಕಡೆಯಿಂದ ಬರುವ ವಲಸಿಗರ ಸಂಖ್ಯೆ ಜಾಸ್ತಿನೇ ಇದೆ. ಅಲ್ಲಿಯ ಜನಸಂಖ್ಯೆ ಬೆಳೀತಿರೋದು ಇವರಿಂದನೇ. ಇಲ್ಲಿ ಇರುವಂತ ಖಾಲಿ ಉದ್ಯೋಗಗಳಿಗೆ ಸೇರಿ ಅದರ ಆರ್ಥಿಕತೆ ಬೆಳೆಯೋದಿಕ್ಕೆ ಸಹಾಯ ಮಾಡ್ತಾರೆ. ಆದ್ರೆ ಇಲ್ಲೂ ಕೂಡ ಒಂದು ಸಮಸ್ಯೆ ಇದೆ. ಇಲ್ಲಿಗೆ ಬರುವಂತ ವಲಸಿಗರು ಕೂಡ ಇಲ್ಲಿ ಸ್ಥಿರವಾಗಿ ನೆಲೆಸೋದಿಲ್ಲ. ಅವರು ಮತ್ತೆ ಆಸ್ಟ್ರೇಲಿಯಾ ಕಡೆ ವಲಸೆ ಹೋಗೋದಿಕ್ಕೆ ಸುಲಭವಾದಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತೆ.
ಯಾರೇ ಆಗ್ಲಿ ಆಸ್ಟ್ರೇಲಿಯಾಗೆ ಹೋಗಿ ನೆಲೆಸೋದಿಕ್ಕೆ ನ್ಯೂಜಿಲೆಂಡ್ ಅವರಿಗೆ ಒಂದ್ ರೀತಿ ಸೇತುವೆ ಹಾಗೇನೆ ಕೆಲಸ ಮಾಡುತ್ತೆ. ಈ ರೀತಿ ಈ ನ್ಯೂಜಿಲೆಂಡ್ ದೇಶ ತನ್ನ ಸ್ಥಳೀಯ ಸ್ಕಿಲ್ಡ್ ಯುವಕರನ್ನ ಕಳೆದುಕೊಳ್ಳುತ್ತೆ. ನಂತರ ಆ ಒಂದು ಗ್ಯಾಪ್ ಅನ್ನ ಫಿಲ್ ಮಾಡೋದಕ್ಕೆ ಹೊಸ ವಲಸಿಗರನ್ನ ಸ್ವಾಗತ ಮಾಡುತ್ತೆ. ಹಾಗೆ ಬರುವಂತ ವಲಸಿಗರು ಇಲ್ಲಿ ರೆಸಿಡೆನ್ಸಿ ಅನುಭವ ಹಾಗೂ ಸ್ಥಿರತೆಯನ್ನ ಸಾಧಿಸ್ತಾರೆ. ಹಾಗೂ ಕೆಲ ಸಮಯದ ನಂತರ ಅವರು ಕೂಡ ನ್ಯೂಜಿಲೆಂಡ್ ದೇಶ ಬಿಟ್ಟು ಆಸ್ಟ್ರೇಲಿಯಾಗೆ ಹೋಗಿ ನೆಲೆಸ್ತಾರೆ. ಈ ರೀತಿ ಆಸ್ಟ್ರೇಲಿಯಾ ತನ್ನ ಕಡೆಗೆ ಜನರನ್ನ ನಿರಾಯಾಸವಾಗಿ ಯಾವುದೇ ಪ್ರಯತ್ನ ಇಲ್ಲದೆ ಸೆಳೆತಿದೆ. ಇದನ್ನು ತಡೆಯೋದಕ್ಕೆ ಬಹುತೇಕ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನ್ಯೂಜಿಲೆಂಡ್ ತನ್ನ ಗಾತ್ರದಲ್ಲಾಗ್ಲಿ ಅಥವಾ ಸ್ಯಾಲರಿಯಲ್ಲಾಗ್ಲಿ ಆಸ್ಟ್ರೇಲಿಯಾ ಜೊತೆ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ನಡುವೆ ಆಸ್ಟ್ರೇಲಿಯಾದಿಂದನೂ ಕೂಡ ಕೆಲ ವರ್ಗದ ಜನ ನ್ಯೂಜಿಲೆಂಡ್ ಕಡೆಗೆ ಬರ್ತಿದ್ದಾರೆ. ಇವರು ಕೆಲಸ ಹುಡುಕೋದಕ್ಕೆ ಬರುವಂತ ಯುವಕರಲ್ಲ, ತಮ್ಮ ಕರಿಯರ್ ಬಿಲ್ಡ್ ಮಾಡೋದಕ್ಕೆ ಬರೋರು ಕೂಡ ಅಲ್ಲ. ಇವರು ರಿಟೈರ್ ಆದಂತ ವೃದ್ಧ ವರ್ಗದ ಜನ. ಇವ್ರ ಜೊತೆ ಹೈ ಇನ್ಕಮ್ ಇರುವಂತ ವೆಲ್ ಸೆಟಲ್ಡ್ ಜನ ಕೂಡ ತಣ್ಣನೆಯ ಪ್ರಶಾಂತ ಸ್ಥಳ ಹಾಗೂ ಬದುಕನ್ನ ಬಯಸಿ ಬರೋರು. ಇಂಥವರು ನ್ಯೂಜಿಲೆಂಡ್ ನ ಕ್ವೀನ್ಸ್ ಟೌನ್, ವನಾಕ ಅಥವಾ ಆಕ್ಲೆಂಡ್ ತರಹದ ನಗರಗಳಿಗೆ ಬಂದು ನೆಲೆಸ್ತಾರೆ. ಇವರಿಂದ ಈ ದೇಶದ ಆರ್ಥಿಕತೆಗೆ ಯಾವುದೇ ಉಪಯೋಗ ಇಲ್ಲ. ಇವರು ಇಲ್ಲಿಗೆ ಬರೋದು ಅದರ ಆರ್ಥಿಕತೆಗೆ ಬೆಂಬಲ ಕೊಡೋದಕ್ಕೆ ಅಲ್ಲ, ನ್ಯೂಜಿಲೆಂಡ್ ನ ಹಸಿರಿನ ಪರಿಸರ ಹಾಗೂ ಅದರ ಸುಂದರ ವಾತಾವರಣ ಅನುಭೂತಿ ಪಡೆಯೋದಕ್ಕೆ ಅವರು ಇಲ್ಲಿಗೆ ಬರ್ತಾರಷ್ಟೇ. ಇಲ್ಲಿ ಆಸ್ತಿಯನ್ನ ಖರೀದಿ ಮಾಡಿ ಹಾಲಿಡೇ ಹೋಮ್ಗಳನ್ನ ಕಟ್ತಾರೆ. ರಿಟೈರ್ಮೆಂಟ್ ಹೋಮ್ಗಳಿಗಾಗಿ ಮತ್ತು ಹೂಡಿಕೆ ಮಾಡುವಂತ ಸಲುವಾಗಿ ಅವರು ಇಲ್ಲಿಗೆ ಬರ್ತಾರೆ. ಈ ಮೂಲಕ ನ್ಯೂಜಿಲೆಂಡ್ ಯಾವ ತರದ ದೇಶ ಆಗಿದೆ ಅಂದ್ರೆ ಅಲ್ಲಿದ್ದಂತ ವಿದ್ಯಾವಂತ ಜನ ಅದನ್ನ ಬಿಟ್ಟು ಬೇರೆ ಕಡೆ ಹೋದ್ರೆ ರಿಟೈರ್ಡ್ ಆದಂತ ಸಿರಿವಂತರು ಇಲ್ಲಿಗೆ ಬರ್ತಿದ್ದಾರೆ. ಇದನ್ನ ಯಾವುದೇ ದೇಶ ಕೂಡ ಬಯಸೋದಿಲ್ಲ. ಹಾಗಾದ್ರೆ ನ್ಯೂಜಿಲೆಂಡ್ ದೇಶ ಈ ಒಂದು ಸಮಸ್ಯೆಯ ಪರಿಹಾರಕ್ಕಾಗಿ ಏನ್ ಮಾಡ್ತಿದೆ? ಅದಕ್ಕಾಗಿ ಇದು ತನ್ನಲ್ಲಿ ಇರುವಂತ ಪ್ರತಿಕೂಲ ಸ್ಥಿತಿಗತಿಗಳ ಕಡೆಗೆ ಮೊದಲು ಗಮನ ಹರಿಸಬೇಕು. ಅಂದ್ರೆ ಅವರ ದೇಶ ಬಿಟ್ಟು ಹೋಗುವಂತ ಯುವಕರಿಗೆ ಪ್ರಯೋಜನಕಾರಿ ಆದಂತ ವಾತಾವರಣವನ್ನ ಕಲ್ಪಿಸ್ಕೊಡ್ಬೇಕು. ಅವರ ಸ್ಯಾಲರಿ ಲೆವೆಲ್ ಅನ್ನ ಹೆಚ್ಚಿಸಬೇಕು. ಹೌಸಿಂಗ್ ದರಗಳನ್ನ ಕಡಿಮೆ ಮಾಡಬೇಕು. ದೊಡ್ಡ ಕೈಗಾರಿಕೆಗಳನ್ನ ಕಟ್ಟಬೇಕು. ಹೆಚ್ಚೆಚ್ಚು ಹೈ ಎಂಡ್ ಜಾಬ್ಗಳ ಅವಕಾಶವನ್ನ ಸೃಷ್ಟಿ ಮಾಡಬೇಕು. ಆದ್ರೆ ಇದೆಲ್ಲ ಅವರಿಂದ ಈಗ ಅಷ್ಟು ಸುಲಭ ಸಾಧ್ಯವಾದಂತ ಕೆಲಸ ಅಲ್ಲ. ನ್ಯೂಜಿಲೆಂಡ್ ತನ್ನ ಆರ್ಥಿಕತೆಯನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭೌಗೋಳಿಕವಾಗಿ ಅದರ ಲೊಕೇಶನ್ ಬದಲಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ಡೊಮೆಸ್ಟಿಕ್ ಮಾರ್ಕೆಟ್ ಕ್ರಿಯೇಟ್ ಮಾಡೋದಕ್ಕೆ ಅದರಿಂದ ಸಾಧ್ಯ ಇಲ್ಲ. ಹಾಗೂ ಆಸ್ಟ್ರೇಲಿಯಾ ಜೊತೆ ಇಷ್ಟೆಲ್ಲ ವಿಷಯಗಳಲ್ಲಿ ಅದು ಸರಿಸಮಕ್ಕೆ ಸ್ಪರ್ಧೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಆಸ್ಟ್ರೇಲಿಯಾದ ರೇಂಜ್ ಬೇರೆ ಇದೆ. ಇದರ ಐರನ್ ಓರ್, ಕಲ್ಲಿದ್ದಲು ಹಾಗೂ ಅನಿಲಗಳ ನಿಕ್ಷೇಪಗಳು ಅತ್ಯಂತ ಶಕ್ತಿಯುತವಾಗಿ ಅಲ್ಲಿ ಬೇರೂರಿವೆ. ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಡೀಪ್ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಸದೃಢವಾಗಿದೆ. ಅವರ ಕರೆನ್ಸಿ ವ್ಯಾಲ್ಯೂ ಕೂಡ ತುಂಬಾ ಸ್ಟ್ರಾಂಗ್ ಇದೆ. ಇದ್ರ ಜೊತೆ ಸದೃಢವಾದಂತಹ ಫಾರಿನ್ ಇನ್ವೆಸ್ಟ್ಮೆಂಟ್ ಕೂಡ ಅಲ್ಲಿದೆ. ಅಲ್ಲಿ ಹಲವು ಮೂಲಗಳು ಹಣದ ಅರಿವಿನ ವೇಗವನ್ನ ಹೆಚ್ಚಿಸಿವೆ. ಹೆಚ್ಚೆಚ್ಚು ಉದ್ಯೋಗ ಅವಕಾಶಗಳು, ವಿಪುಲವಾದಂತಹ ಕರಿಯರ್ ಅವಕಾಶಗಳು ಇವೆಲ್ಲ ರೆವಿನ್ಯೂ ಜನರೇಟ್ ಮಾಡೋದಕ್ಕೆ ಸಹಾಯ ಮಾಡ್ತವೆ. ಹೀಗಾಗಿ ಇದಕ್ಕೆಲ್ಲ ಟಕ್ಕರನ್ನ ಕೊಡೋದಕ್ಕೆ ನ್ಯೂಜಿಲೆಂಡ್ಗೆ ಆಗದಂತ ಮಾತು. ಅದು ತನ್ಗೆ ತಾನೇ ಒಂದು ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಿದೆ. ಇದೇನಾದ್ರೂ ಸಂಬಳವನ್ನ ಹೆಚ್ಚು ಮಾಡಿದ್ರೆ ಬೆಲೆಗಳು ಕೂಡ ಅದಕ್ಕೆ ತಕ್ಕಂತೆ ಮೇಲ್ ಹೋಗ್ತವೆ. ಇದರಿಂದ ಹೌಸಿಂಗ್ ನ ದರಗಳು ಇನ್ನೂ ಕೂಡ ಹೆಚ್ಚಾಗ್ತವೆ. ಈಗಾಗಲೇ ದರ ಏರಿಕೆಯಿಂದಾಗಿ ಇಲ್ಲಿಂದ ಜನ ದೂರಕ್ಕೆ ಸರಿದಿದ್ದಾರೆ. ಇನ್ನೂ ಕೂಡ ದರ ಮೇಲಕ್ಕೆ ಹೋದ್ರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತೆ. ಹೀಗಾಗಿ ಇದು ಮುಗಿಯದ ಕತೆ ಹಾಗೂ ಯಾವತ್ತೂ ಸಾಲ್ವ್ ಆಗದಂತ ಸಮಸ್ಯೆ. ವೀಕ್ಷಕರೇ, ನ್ಯೂಜಿಲೆಂಡ್ ಬಗ್ಗೆ ಇರುವಂತ ಕರಾಳ ಸತ್ಯ ಏನು ಅಂದ್ರೆ ಈ ದೇಶ ಹಣ ಇದ್ದು ಕೂಡ ಎಲ್ಲಾ ತರದ ಅನುಕೂಲ ಇರುವಂತ ಸಿರಿವಂತ ಮಂದಿಗೆ ಮಾತ್ರ ವಾಸ ಮಾಡೋದಕ್ಕೆ ಅಥವಾ ಕಾಲ ಕಳೆಯೋದಕ್ಕೆ ಇರುವಂತ ಸುಂದರ ಸ್ಥಳ. ಆದ್ರೆ ಇದ್ಯಾವುದೂ ಕೂಡ ಇಲ್ಲದೆ ಕೇವಲ ಶಿಕ್ಷಣ ಹಾಗೂ ಬುದ್ಧಿ ಬಲದಿಂದ ಕರಿಯರ್ ಮತ್ತು ಜೀವನ ಎರಡನ್ನೂ ಕೂಡ ರೂಪಿಸ್ಕೊಳ್ಳೋದಕ್ಕೆ ನೀವು ಬಯಸಿದರೆ ನ್ಯೂಜಿಲೆಂಡ್ ನ ದೇಶ ನಿಮ್ಮಂತವ್ರಿಗಲ್ಲ. ಇಲ್ಲಿ ಎಕನಾಮಿ ಬಹಳ ಅಸ್ಥಿರ, ಹೌಸಿಂಗ್ ನ ದರಗಳು ವಿಪರೀತ ಹೆಚ್ಚು ಹಾಗೂ ಆಸ್ಟ್ರೇಲಿಯಾಗೆ ಹೋಲಿಸಿದ್ರೆ ಇಲ್ಲಿ ಸ್ಯಾಲರಿ ಕೂಡ ಕಡಿಮೆ. ನ್ಯೂಜಿಲೆಂಡ್ ನಿಂದ ಹೊರಟ್ರೆ ವಿಮಾನದಲ್ಲಿ ಆಸ್ಟ್ರೇಲಿಯಾಗೆ ಕೇವಲ 3 ರಿಂದ 4 ಗಂಟೆ ಜರ್ನಿ ಅಷ್ಟೇ. ಅಲ್ಲಿ ಹೆಚ್ಚು ಸಂಬಳ, ಸೌಲಭ್ಯದ ಜೊತೆ ವಿಪುಲವಾದಂತ ಕೆಲಸಗಳು ಹಾಗೂ ಹಣವನ್ನ ಹೂಡಿಕೆ ಮಾಡೋದಕ್ಕೆ ಅವಕಾಶಗಳು, ಹೀಗೆ ಉದ್ಧಾರ ಆಗೋದಕ್ಕೆ ಬೇಕಾದಂತ ಎಲ್ಲ ಇದೆ. ಇದನ್ನ ರಿವರ್ಸ್ ಮಾಡೋದು ಹೇಳಿದಷ್ಟು ಸುಲಭ ಅಲ್ಲ. ನ್ಯೂಜಿಲೆಂಡ್ ದೇಶನ ಬಿಟ್ಟು ಹೋಗೋರಿಗೆ ಯಾವುದೇ ಎಮೋಷನ್ ಉಂಟಾಗೋದಿಲ್ಲ. ಇದು ಅವರ ಜೀವನದ ಪ್ರಮುಖ ಹಾಗೂ ಅನಿವಾರ್ಯದ ಆಯ್ಕೆ. ಇದೆಲ್ಲದರಿಂದ ನ್ಯೂಜಿಲೆಂಡ್ಗೆ ಯಾವುದೇ ಸಮಸ್ಯೆ ಉಂಟಾಗ್ತಿಲ್ಲ. ಇದು ವಿಫಲವಾದಂತ ದೇಶ ಕೂಡ ಅಲ್ಲ. ಆದ್ರೆ ಕಾಲಕ್ಕೆ ತಕ್ಕ ಹಾಗೆ ಇತರ ದೇಶಗಳಂತೆ ಎಲ್ಲಾ ವಲಯಗಳಿಗೆ ಏಳಿಗೆನ ಸಾಧಿಸೋದಕ್ಕೆ ಅದಕ್ಕೆ ಸಾಧ್ಯ ಆಗ್ತಿಲ್ಲ ಅಷ್ಟೇ. ವೀಕ್ಷಕರೇ, ಇದಿಷ್ಟು ನ್ಯೂಜಿಲೆಂಡ್ ದೇಶದ ಬಗ್ಗೆ ನೀವು ತಿಳಿಬಹುದಾದಂತ ಒಂದಷ್ಟು ಮಾಹಿತಿಯಿಂದ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.